Hello everyone, I welcome you to my class. In this today's class, I'll be discussing from the Gender, School and Society. In the Gender, School and Society, I'll be dealing from the 4th unit. And from the 4th unit, today's topic that I'm discussing with you are the laws that are related to rape. What are the laws that are related to rape? Here I am not going to discuss anything in details that what is rape, how the rape will take place, under what circumstances. I am just telling you under what circumstances the rape has taken place, and what are the laws that are related to the rape. So rape is a stigma which exists in society from a long time. ಈ ರೇಪ್ ಅತ್ಯಾಚಾರ ಅನ್ನೋದೇನು ಹೊಸದಲ್ಲ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ಅಥವಾ ಯಾವುದೇ ಒಂದು ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆನೂ ನೀವು ಕೇಳ್ಬೋದು. ದ ವರ್ಲ್ಡ್ ರೇಪ್ ಈಸ್ ಎಕ್ಸಿಸ್ಟಿಂಗ್ ಇನ್ ಆಲ್ಮೋಸ್ಟ್ ಆಲ್ ದ ಸೊಸೈಟಿ ಆಫ್ ದ ವರ್ಲ್ಡ್. ಸೊ ನೀವು ಇವತ್ತಿನ ದಿನದಲ್ಲಿ ನ್ಯೂಸ್ ಪೇಪರ್ ನೋಡ್ರಿ, ನ್ಯೂಸ್ ನೋಡ್ರಿ, ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲಿ ಕಂಪಲ್ಸರಿ ನೀವು ಒಂದು ನ್ಯೂಸ್ ಪೇಪರ್ ಪರ್ಚೇಸ್ ಮಾಡಿದಿರಿ ಅಂದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಇಂಥವ್ರ ಮೇಲೆ ಅತ್ಯಾಚಾರನೇ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ನ್ಯೂಸ್ ಇದ್ದೇ ಇರುತ್ತೆ. 6 ವರ್ಷದ ಮಕ್ಕಳಾಗಿರ್ಬೋದು, 12 ವರ್ಷದ ಮಕ್ಕಳಾಗಿರ್ಬೋದು, ಅಥವಾ 60 ವರ್ಷದ ವಯಸ್ಸಾದಂತ ಮುದುಕಿ ಮೇಲೆ ಆಗಿರ್ಬೋದು, 80 ವರ್ಷದ ವಯಸ್ಸಾಗಿರೋಂತ ಮುದುಕಿ ಮೇಲೆ ಆಗಿರ್ಬೋದು, ಅಥವಾ ಮೆಂಟಲಿ ಸೌಂಡ್ ಇಲ್ದೇ ಇರೋಂಥವ್ರ ಮೇಲೇನು ಅತ್ಯಾಚಾರಗಳು ಆಗ್ತಾ ಇದಾವೆ. ಸೊ ರೇಪ್ ಇಸ್ ನಾಟ್ ಎ ನ್ಯೂ ವರ್ಡ್. ಈಗ ಮೀಡಿಯಾ ಬಂದ್ಬಿಟ್ಟು ಅವೇರ್ನೆಸ್ ಬಂದ್ಬಿಟ್ಟು ಜನರು ಒಂದ್ ಸ್ವಲ್ಪ ಮಾನ ಮರ್ಯಾದೆಗೆ ಹೆದರ್ಬಿಟ್ಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈಗ ರೇಪ್ ಅಂದ ತಕ್ಷಣ ನಾವು ವಿ ಕ್ಯಾನ್ ಟೇಕ್ ದ ನಿರ್ಭಯ ಕೇಸ್ ಆಲ್ಸೋ. ನಿರ್ಭಯ ಕೇಸ್ ಯಾವಾಗಿದೆ? ಡಿಸೆಂಬರ್ ಅಲ್ಲಿ ಬಹಳ ಜನ ಏನಂತಾರೆ, ರೇಪ್ ಆಗ್ಲಿಕ್ಕೆ ಏನ್ ಕಾರಣಗಳಂದ್ರೆ ಬಿಕಾಸ್ ಆಫ್ ದ ವುಮೆನ್ ದೇ ಡ್ರೆಸ್ ದೆಮ್ಸೆಲ್ಸ್. ಈ ಮಾಡರ್ನ್ ಡ್ರೆಸ್ ಹಾಕೊಳ್ತಾರೆ ಹಾಗೆ ಅಂತ ಹೇಳ್ಬಿಟ್ಟು. ನಾಟ್ ಬಿಕಾಸ್ ಆಫ್ ದ ಡ್ರೆಸ್, ವಿ ಕ್ಯಾನಾಟ್ ಸೇ ದಟ್ ದ ವೇ ವಿ ಡ್ರೆಸಸ್ ದಟ್ ಈಸ್ ದ ರೀಸನ್ ಕಾಸಿಂಗ್ ಫಾರ್ ದ ರೇಪ್. ನೋ, ದಟ್ ಈಸ್ ನಾಟ್ ದಟ್. ಸ್ಯಾರಿ ಹಾಕೊಂಡ್ರು ಎಕ್ಸ್ಪೋಜರ್ ಇದೆ. ನೀವು ನಿರ್ಭಯ ಕೇಸ್ ತಗೊಳ್ರಿ, ದಟ್ ವಾಸ್ ಪೀಕ್ ವಿಂಟರ್. ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಮಂತ್ ಆಫ್ ಡಿಸೆಂಬರ್. ಸೊ ಡಿಸೆಂಬರ್ ತಿಂಗಳಲ್ಲಿ ಡೆಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಅಂತದ್ರಲ್ಲಿ ಶಿ ವಾಸ್ ಹ್ಯಾವಿಂಗ್ ದ ಓವರ್ ಕೋಟ್, ಶಿ ವಾಸ್ ವಿತ್ ದ ಶೂಸ್ ಅಂಡ್ ವಿತ್ ಕಂಪ್ಲೀಟ್ ಡ್ರೆಸ್. ಅಂತವ್ರ ಮೇಲೇನು ರೇಪ್ ಆಗಿದೆ. ಇಫ್ ಯು ಟೇಕ್ ದ ನಿರ್ಭಯ ಕೇಸ್, ವಿ ಕ್ಯಾನ್ ಸೇ ದಟ್ ಅವ್ರು ಹಾಕೊಳ್ಳೋಂಥ ಡ್ರೆಸ್ಸಸ್, ಮಾಡರ್ನ್, ಪಾಶ್ನೆಸ್, ದೇ ಪಾಯಿಂಟ್ ಔಟ್ ಎವ್ರಿಥಿಂಗ್ ಟುವರ್ಡ್ಸ್ ದ ವುಮೆನ್. ತಪ್ಪೇನೇ ಆದ್ರೂ ಹೆಣ್ಮಕ್ಳದೇ ಅಂತ ಹೇಳ್ತಾರೆ. ಸರಿ ಏನಾದ್ರೂ ಏನೇ ಆಗ್ಲಿ ಅದು ಗಂಡ್ ಮಕ್ಳದು ಅಂತ ಹೇಳ್ತಾರೆ. ಇಲ್ಲಿ ಗಂಡು ಹೆಣ್ಣು ಅಥವಾ ನಾನು ಹೆಣ್ಮಕ್ಳನ್ನ ಮೇಲೆತ್ತಿ ಮಾತಾಡ್ತಾ ಇದೀನಿ ಅಥವಾ ಗಂಡ್ ಮಕ್ಳನ್ನ ಕೆಳಗೆ ಮಾತಾಡ್ತಾ ಇದೀನಿ ಅಂತ ಹೇಳಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಅಂಡ್ ಗಿವಿಂಗ್ ಯು ದ ಎಕ್ಸಾಂಪಲ್ಸ್. ವಾಟ್ ಎವರ್ ದ ರಾಂಗ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸೊಸೈಟಿ, ಎವ್ರಿಥಿಂಗ್ ದೇ ಪಾಯಿಂಟ್ ಔಟ್ ಟುವರ್ಡ್ಸ್. ತಪ್ಪಾಗಿದೆಲ್ಲ ಹೆಣ್ಮಕ್ಳದು, ಸರಿಯಾಗಿದೆಲ್ಲ ಗಂಡ್ ಮಕ್ಳದು. ಅದೇ ನಮ್ಮ ಸ್ಪೆಷಲಿ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ದೋಸ್ ಆರ್ ದ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್. So now we look towards how what are the laws that are related to the rape. Rape in India is a conscionable offense. There are many provisions in various acts. ನಾವು ಬೇರೆ ಬೇರೆ ಕಾನೂನುಗಳು ತಗೊಂಡಾಗ ಪ್ರತಿಯೊಂದಕ್ಕೂ ರೇಪೇ ಅಂತಲ್ಲ, ಡೌರಿಗೊಂದು ಕಾನೂನು ಇದೆ, ಆಮೇಲೆ ಇದು ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಂತ ಹೇಳ್ಬಿಟ್ಟು there are so many things that for everything there is a provisional, there is an act in our Indian society. The word rape is legally defined under section 375 of the Indian Penal Code 1860. ಈ ವರ್ಡ್ ರೇಪ್ ಅನ್ನೋ ವರ್ಡ್, ಅತ್ಯಾಚಾರ ಅನ್ನೋ ವರ್ಡ್ ಎಲ್ಲಿ ನಮಗೆ ಲೀಗಲ್ ಆಗಿ ಡಿಫೈನ್ ಆಗಿದೆ ಅಂತಂತಂದ್ರೆ, ಇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಇನ್ ಅಂಡರ್ ದ ಸೆಕ್ಷನ್ 375 ಆಫ್ IPC. IPC is nothing but an Indian Penal Code. ಅಲ್ಲಿ they have discussed under what circumstances we can say that a woman has undergone a rape ಅಂತ ಹೇಳ್ಬಿಟ್ಟು. So whenever a man penetrates or does a sexual intercourse with a woman without her consent or will, it amounts to rape. Without the consent of a woman, if the sexual intercourse will take place, then we can say that it is a rape. So rape means an unlawful intercourse done by a man with a woman without her valid consent. That is the word, the terminology that has been legalized. And we can say that as per the section 375 of IPC, a man is said to commit the offense of rape with a woman under the following 6 circumstances. ಈ 6 ಸಂದರ್ಭಗಳಲ್ಲಿ we can say that here I have taken the 6 circumstances that has been defined as per the section 375 of Indian Penal Code. Under 6 circumstances we can say that a woman underwent a rape. The first thing is that sexual intercourse against the victim's will without taking the consent of a woman. It is because without taking the consent of a woman, the sexual intercourse will take place. Then we can say that the rape has taken place. That is the first case. Then second case, without her victim's consent. ಅವಳು ಒಪ್ಪಿಗೆ ಇಲ್ದೇನೆ ಅವಳ ಮೇಲೆ ಅತ್ಯಾಚಾರ ಎಸಗಿದಾಗ ಅದನ್ನ ಅತ್ಯಾಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಳು ಒಪ್ಪಿಗೆ ಇಲ್ದೇನೆ ಅವಳಿಗೆ ಫೋರ್ಸ್ ಮಾಡಿದ್ರು ಅಂತಂತಂದ್ರೆ ಅದನ್ನ ಅತ್ಯಾಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಸೆಕೆಂಡ್ ಥಿಂಗ್. Then third thing, with her consent.
ಅವಳು ಒಪ್ಪಿಗೆ ಪಡೆದು, ಯಾವ ಸಂದರ್ಭದಲ್ಲಿ ಅವಳು ಒಪ್ಪಿಗೆ ಪಡೆದು, ವೆನ್ ಅ ಕನ್ಸೆಂಟ್ ಹ್ಯಾಸ್ ಬೀನ್ ಅಬ್ಟೈನ್ ಬೈ ಪುಟ್ಟಿಂಗ್ ಹರ್ ಆರ್ ಎನಿ ಪರ್ಸನ್ ಇನ್ ಹೂಮ್ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಫಿಯರ್ ಆಫ್ ಡೆತ್ ಆರ್ ಆಫ್ ಹರ್ಟ್. ಈಗ ಕೆಲವೊಂದ್ಸತಿ ಹೇಳ್ತಾರೆ ರೇಪ್ ಆಗಿಲ್ಲ, ರೇಪ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್, ವಿತ್ ಹರ್ ಕನ್ಸೆಂಟ್ ಓನ್ಲಿ ವಿ ಕೇಮ್ ಟುಗೆದರ್ ಅಂತ ಹೇಳ್ಬಿಟ್ಟು, ರೇಪ್ ಏನ್ ಮಾಡ್ಲಿಲ್ಲ, ನಾನು ಅವಳ ಒಪ್ಪಿಗೆ ಪಡೆದೇನೆ ನಾನು ಅವಳ ಜೊತೆಗೆ ಇದನ್ನ ಸಂಬಂಧ ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಯಾವಾಗ ಅವಳ ಒಪ್ಪಿಗೆ ಯಾವಾಗ ಪಡಿತಾರೆ ಅಂತಂತಂದ್ರೆ, ಯಾವಾಗ ಅವಳಿಗೆ ಹತ್ರ ಇರುವಂತ ಯಾರಾದ್ರೂ ವ್ಯಕ್ತಿಗೆ ಅಥವಾ ಅವಳು ಇಷ್ಟಪಡುವಂತ ಯಾರಾದ್ರೂ ವ್ಯಕ್ತಿಗೆ ನೀನ್ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂತಂತಂದ್ರೆ ಅವ್ರಿಗೆ ಏನಾದ್ರು ಮಾಡ್ತೀನಿ ಅಥವಾ ಅವರಿಗೆ ಸಾಯಿಸ್ತೀನಿ ಅಥವಾ ಅವರಿಗೆ ನೋವನ್ನು ಉಂಟು ಮಾಡ್ತೀನಿ ಅಂತ ಹೇಳಿ ಆತರ ಒಪ್ಪಿಗೆ ಪಡೆದು ಅವಳಿಗೆ ಫೋರ್ಸಬಲಿ ಮಾಡಿದಾಗ ಅದನ್ನ ರೇಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಅದು ಯಾವ್ದ್ರ ಪ್ರಕಾರ? ಅಂಡರ್ ದ ಸೆಕ್ಷನ್ ಆಸ್ ಪರ್ ದ ಸೆಕ್ಷನ್ 375 ಆಫ್ ಇಂಡಿಯನ್ ಪೆನಲ್ ಕೋಡ್. ದೆನ್ fourth thing, with her consent, when the man knows that he is not her husband and that her consent is given because she believes that he is another man to whom she is or believes herself to be lawfully married. ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಫೋರ್ಸ್ ಸರ್ಕಮ್ಸ್ಟೆನ್ಸಸ್, if we see the fourth circumstances, she will give the consent by thinking that she is in love with that person and she'll be thinking that he is the ಫ್ಯೂಚರ್ ಹಸ್ಬೆಂಡ್, ನನ್ನನ್ನು ಮದ್ವೆ ಆಗುವಂತನಾಗಿದ್ದಾನೆ, ನಾಳೆ ನನ್ನನ್ನು ಮದ್ವೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವನ್ನ ಎಲ್ಲದಕ್ಕೂ ಒಪ್ಕೊಂಡು ಅವರಿಬ್ಬರು ಸಂಬಂಧ ಹೊಂದಿದಾಗ ಅಂತ ಒಂದು ಸಂಬಂಧಗಳು ಅದು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತಂತಂದ್ರೆ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ this one rape only. Here we can you can see that you can highlight the things that with her consent, when she knows that he is not her husband, she knows, ಅವಳಿಗೆ ಗೊತ್ತು ಅವ್ನು ನನ್ ಗಂಡ ಅಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಏನ್ ನಂಬಿರ್ತಾಳೆ, ಮುಂದೆ ಗಂಡ ಆಗೋನು ಅಂತ ಹೇಳ್ಬಿಟ್ಟು ನಂಬಿರ್ತಾಳೆ. ಆ ಒಂದು ನಂಬಿಕೆ ಮೇಲೆ ಆಕಿ ಒಪ್ಪಿಗೆ ಕೊಟ್ಟು ಅವನ ಜೊತೆಗೆ ಇರ್ತಾಳೆ. ಸೊ ಅಂತ ಒಂದು ಸಂಗತಿನ ಅದನ್ನ ರೇಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ದೆನ್ ವಿತ್ ಹರ್ ಕನ್ಸೆಂಟ್, ಅವಳು ಒಪ್ಪಿಗೆ ತಗೊಂಡು ಯಾವ ಸಂದರ್ಭದಲ್ಲಿ, when at the time of giving such consent by reasons of unsoundness of mind or intoxication or the administration by him personally or through another of any stupefying or unwholesome substance, she is unable to understand the nature and consequences of that to which she gives consent. ಅವಳು ಒಪ್ಪಿಗೆ ಪಡಿತಾರೆ. ಅದು ಯಾವ ತರ, ಕೆಲವೊಂದ್ಸತಿ ಒಪ್ಪಿಗೆ ಪಡೆದು ಯಾವ ತರ ಇರುತ್ತೆ ಅಂತಂದ್ರೆ, ಅವಳಿಗೆ ಅದ್ರಲ್ಲಿ ಮತ್ತೆ ಬರುವಂತ ವಸ್ತುಗಳೇನಾದ್ರೂ ಹಾಕಿರ್ತಾರೋ ಅಥವಾ ಅವಳು ನಾರ್ಮಲ್ ಮೈಂಡ್ ಅಲ್ಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲೂ, ಅಥವಾ ಯಾವ್ದೋ ಒಂದು ಆಸೆ ತೋರಿಸ್ಬಿಟ್ಟು ನೀನ್ ನನ್ ಜೊತೆಗೆ ಬಂದ್ರೆ ನಾನು ನಿನಗೆ ಪ್ರಮೋಷನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅಥವಾ ಯಾವ್ದೋ ಒಂದು ಆಡಳಿತ ಕಾರಣಕ್ಕೆ ಅವಳನ್ನು ಉಪಯೋಗಿಸ್ಕೊಂಡಾಗೋ, ಅಥವಾ ಅವಳಿಗೆ ಗೊತ್ತಿಲ್ಲದೇನೆ ಅವಳು ಒಪ್ಪಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ರೇಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. with or without her consent when she is under 16 years of age. So here you can see that ಅವಳು ಒಪ್ಪಿಗೆ ಇರ್ಲಿ ಒಪ್ಪಿಗೆ ಇರದೆ ಹೋಗ್ಲಿ, ಅಕಸ್ಮಾತ್ ಅವಳು 16 ಇಯರ್ಸ್ ಕೆಳಗಡೆ, ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ಚೈಲ್ಡ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಸೊ ಚೈಲ್ಡ್ ಮ್ಯಾರೇಜ್ ನಾರ್ಮಲಿ ಯಾವಾಗ ಆಗತ್ತೆ, ಸೊ ಹುಡುಗಿ ದೊಡ್ಡ ಹುಡುಗಿ ಆದ ತಕ್ಷಣ ಮದ್ವೆಗಳು ಆಗ್ತಾ ಹೋಗ್ತವೆ. ಸೊ ಹಿಂಗಾಗ್ಬಿಟ್ಟು ಏನಂತಾರೆ ಅಂತಂತಂದ್ರೆ, ಅವಳು ಒಪ್ಪಿಗೆ ಇದ್ರೂ ಅವಳದು ಒಪ್ಪಿಗೆ ಇಲ್ಲದೆ ಹೋದ್ರೂ, ಅಕಸ್ಮಾತ್ ಅವಳ ಒಪ್ಪಿಗೆ ತಗೊಂಡು ಅವಳ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅದನ್ನ ರೇಪ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಯಾವಾಗ ಅವಳಿಗೆ 16 ಇಯರ್ಸ್ ಬಿಲೋ ಇದ್ದಾಗ. ಸೊ these are the 6 circumstances where we can say that a woman is said to be raped according to the section IPC section 375 of Indian Penal Code 1860. Then there are so many things that we can say that the rape under law under Indian Penal Code has gone through a lot of amendments. ಸೊ ಕೆಲವೊಂದ್ಸತಿ ಏನಾಗಿದೆ ಅಂತಂತಂದ್ರೆ, ವಿ ಕಮ್ ಅಕ್ರಾಸ್ ದ ಮ್ಯಾರಿಟಲ್ ರೇಪ್, ಕಸ್ಟೋಡಿಯಲ್ ರೇಪ್ ಇವೆಲ್ಲ ಇದಾವೆ. ಸೊ ಇದು ದಿಸ್ ಒನ್ ಇದು ಅದು ಬರ್ತಾ 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 ಕೆಲವೊಂದಕ್ಕೆ ಅಮೆಂಡ್ಮೆಂಟ್ಸ್ ಆಗ್ತಾ ಬಂದಿದೆ. ಇನ್ 1983 ಅಮೆಂಡ್ಮೆಂಟ್ ವಾಸ್ ಮೇಡ್ ಆನ್ ಸೆಕ್ಷನ್ 376A. ಸೆಕ್ಷನ್ 376A ಅನ್ನೋದನ್ನ ತೆಗೆದೇ ಬಿಟ್ಟಿದ್ದಾರೆ. ಇಟ್ ಹ್ಯಾಸ್ ಬೀನ್ ಡಿಲೀಟೆಡ್. 376 ಅಂಡರ್ ದ ಸೆಕ್ಷನ್ 376 ಕ್ಲಾಸ್ 2, ದಟ್ ಈಸ್ ಕಸ್ಟೋಡಿಯಲ್ ರೇಪ್ ತೆಗೆದ್ಬಿಟ್ಟಿದ್ದಾರೆ. ಸೊ 376 ಸೆಕ್ಷನ್ ಇದು ಕ್ಲಾಸ್ A, ಇಟ್ ಹ್ಯಾಸ್ ಬೀನ್ ಡಿಲೀಟೆಡ್. ದೆನ್ ಮ್ಯಾರಿಟಲ್ ರೇಪ್ ಅಂತಂತಂದ್ರೆ, ಈಗ ಮದ್ವೆ ಆಗಿರುತ್ತೆ, ಮದ್ವೆ ಆದಾಗ the women will not give her consent, then also the husband will force, that is called as a marital rape ಅಂತ ಹೇಳ್ಬಿಟ್ಟು ಹೇಳ್ತಾರೆ. Then from 376 section 376 to the 376 section B to D, that is sexual intercourse not amounting to rape were added. ಸೊ ಯಾವ್ಯಾವ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು.
So 376B ಏನ್ ಹೇಳುತ್ತೆ ಅಂತಂದ್ರೆ sexual intercourse by the superintendent of jail, remand home. ಅದು ಯಾರಾದ್ರೂ ಆಫೀಸರ್ಸ್ ಆಗಿರೋ superintendent of jail or remand home, we can say that. Whoever being the superintendent of manager or jail, remand home or other places of custody established by or under the law for the time being in force or of a woman or children's. We can say that the institution takes advantage of his or her official position and induces or seduces any intimate this one for the sexual intercourse, to having sexual intercourse with him or her. So such sexual intercourse not amounting to the offense of sexual assault shall be punished and imprisoned of either description for a term which shall not be less than 5 years and which may be extended to 10 years, shall also be liable to fine. You can see that there are so many things that we are happening, either in the superintendent of jail, remand home, or any other institution. We can take that as per the 376 section of Indian Penal Code B clause. We can say that under these circumstances, if the rape has taken place, then it is punishable offense for the 5 years, which may be extended to 10 years, and it shall be liable for fine also. ನಮ್ಮ ಇಂಡಿಯಾದಲ್ಲಿ ಫೈನ್ ಅಂತ ಪರಿ ಏನು ಹೇಳ್ಕೊಳ್ಳೋಂಥದ್ದು ಇಲ್ಲ. So fine, everybody will pay, but this one, the amount of time that they have to spend in jail, that they have to think. So laws ಇಷ್ಟು ಸೆನ್ಸಿಟಿವ್ ಆಗಬೇಕು ಅಂತಂದ್ರೆ ರಿಗಾರ್ಡಿಂಗ್ ದ ರೇಪ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಈಗ ದುಬೈಯಲ್ಲಿ ಆ ಕಡೆ ಎಲ್ಲ ನೋಡಿ ನೀವು, ಸೊ ಇಮಿಡಿಯೇಟ್ ಪನಿಷ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ. ನಮ್ಮಲ್ಲಿ 5 ವರ್ಷ 10 ವರ್ಷ, ಕೆಲವೊಂದ್ಸತಿ ಆ ಮನುಷ್ಯ ಸತ್ತೇ ಹೋಗ್ಬಿಟ್ಟಿರ್ತಾನೆ, ಯಾರಿಗೆ ರೇಪ್ ಆಗಿರುತ್ತೋ ಅವ್ರು ಸತ್ತೇ ಹೋಗ್ಬಿಟ್ಟಿರ್ತಾರೆ, ಆದ್ರೂ ಅಲ್ಲಿ ತನಕನೂ ಅವರಿಗೆ they don't get the justice. So such conditions are happening in our society. Then in the section C, 376C, we have seen B, now we will see to the C. Sexual intercourse by any member of the management or staff of a hospital with any woman or minor in that hospitals. Even that is taken place in the hospitals also. Whoever being on the management of a hospital or being on the staff of a hospital takes advantage of his or her position and has sexual intercourse with a woman or minor in that hospital. Such sexual intercourse not amounting to the offense of sexual assault shall be punished with imprisonment of the description for a term which can be less than 5 years. We can say that 5 years, and which may be extended to 10 years and shall be liable to fine. So 5 years agirbodu, 10 years agirbodu. The punishment may be for the 5 years or 10 years. So in the 376B, we have seen that regarding the superintendent of the jail or remand home or any other institutions. And in 376C, we see that the intercourse taken by any member of the management of the staff of a hospital with any woman or minor in that hospital. So ಅಂತವರಿಗೆ ಯಾವ್ಯಾವ ಶಿಕ್ಷೆಗಳು ಅಂತ ಹೇಳ್ಬಿಟ್ಟು. Then in the 376D, so which we can say that that is sexual intercourse which is not amounting to rape, or added is that 376D, unlawful sexual contacts. What are these unlawful sexual contacts? The first thing is that any man who with a sexual purpose touches directly or indirectly with a part of the body or with an object of any part of the body of a woman without the consent of such women shall be punished with simple imprisonment for a term which may be extended to 3 years or with fine or with both. So in the 376, we have seen superintendent of jail or remand home or any other institution, and 376C, we have seen regarding this hospital administrations and all. In 376D, we see that unlawful sexual contacts means a man, any person who touches with a sexual intention or with a sexual purpose or to any women directly or indirectly with a part of the body or with any object, we can say that. Who then or if a candidate whom he touches the opposite party is minor, then it is considered as an offense also. Then whoever with a sexual purpose invites, counsels or initiates a minor to touch directly or indirectly with the part of the body, we can say that, or with an object, the body of any person, including the body of the person who invites, counsels or initiates, or the body of that minor. So there will be minor people, ಅಂದ್ರೆ 6 ವರ್ಷದ ಮಕ್ಕಳು, 6 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು ಅಥವಾ 12 ವರ್ಷದ ಮಕ್ಕಳಿಗೆ ಅವರಿಗೆ ಇದ್ರ ಬಗ್ಗೆ ಏನು ನಾಲೆಜ್ ಇರೋದಿಲ್ಲ. So a man, a person with an this one what we can say that with a sexual purpose, he asks that child to touch here, touch there,
with that purpose only. The child will be not knowing if a child touches this part of the body or that part of the body ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ ಮಗುಗೆ ಜ್ಞಾನ ಇರೋದಿಲ್ಲ. So a person, the opposite party person will be forcing that child or that person to touch here and there, then that is considered as a rape, which amounts a minimum uh, this one year of imprisonment, that is which normally before it was not that much, but now it has been extended for the 3 years or with the fine or with the both. Fine ಅದನ್ನ ಎಲ್ಲಾನು ಕನ್ಸಿಡರ್ ಮಾಡ್ಬೋದು. ಆಮೇಲೆ ನಾರ್ಮಲಿ ಐ ಕ್ಯಾನ್ ಸೇ ದಟ್ ರೇಪ್ ಅಂತಾನೆ ಆಗ್ಲಿ, ರೇಪ್ ಅಂತಾನೆ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ. ಎನಿ ಕ್ರೈಮ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಸೊಸೈಟಿ, ವಿ ಕ್ಯಾನ್ ಸೇ ದಟ್ ಮ್ಯಾಕ್ಸಿಮಮ್ 90 to 95% ಗೊತ್ತಿದ್ದವರಿಂದನೇ ಕ್ರೈಮ್ ಆಗುತ್ತೆ. ಹೊರಗಿನವ್ರದ್ದು ಯಾರ್ದು ಇರೋದಿಲ್ಲ, ಗೊತ್ತಿದ್ದವ್ರದ್ದು ಮನೆ ಒಳಗಿನವರಿಂದಾನೆ. ಅವ್ರು ಬಂದ್ರು, ಇವ್ರು ಬಂದ್ರು, ದೊಡ್ಡಪ್ಪ ಆಯ್ತು, ಚಿಕ್ಕಪ್ಪ ಆಯ್ತು, ಮಾಮ ಆಯ್ತು, ಅವ್ರಾಯ್ತು, ಇವ್ರಾಯ್ತು. ಮೆನಿ ಟೈಮ್ಸ್ ದ ರಾಂಗ್ ಥಿಂಗ್ಸ್ ಹ್ಯಾಪನ್ ಬಿಕಾಸ್ ಆಫ್ ದ close relatives only, or because of the people who believe are the friends, we can say that. So that is how it is. And we can see regarding this under the section 288 of the Indian Penal Code, what it says is that no person can disclose the name of the rape victim, and if anybody discloses the name, he shall be punished with either description for a term which may be extended to 2 years and shall also be liable for fine. So section 228A of the Indian Penal Code, what it says that no person can disclose the name of the rape victim. So that is a reason I can say that the Nirbhaya case, they haven't given the name, what is the original name of the Nirbhaya. For that girl, they have just given the name Nirbhaya. Any person, they are not supposed to disclose the name. ಯಾರು ಅತ್ಯಾಚಾರಕ್ಕೆ ಒಳಪಟ್ಟಿರ್ತಾರೋ, ಯಾರಿಗೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಇಂತಿಂತವ್ರಿಗಾಗಿದೆ, ಇಂತಿಂತವ್ರ ಮಗಳು ಇಂತಿಂತದ್ದು ಅಂತ ಹೇಳ್ಬಿಟ್ಟು ಹೇಳೋ ಹಾಗಿಲ್ಲ. ನೀವು ಇವನ್ ನ್ಯೂಸ್ ಪೇಪರ್ ನೋಡ್ರಿ, ಇದನ್ನ ನೋಡ್ರಿ. ಸೊ ಅಲ್ಲಿ ಹೆಸರು ಬದಲಾಯಿಸಲಾಗಿದೆ ಅಂತಾನೆ ಕೊಟ್ಟಿರ್ತಾರೆ. So nobody is supposed to disclose the name of the rape victims. And if anybody discloses, ಅಕಸ್ಮಾತ್ ಯಾರಾದ್ರೂ ಇಂತಿಂತವರು ಅಂತ ಹೇಳ್ಬಿಟ್ಟು ಹೇಳಿದ್ರೆ, then that person shall be punished with either description for a term which may be extended to 2 years and shall be liable for fine also. Then under the section 114A of Indian Evidence Act, presumption can be made as to the absence of consent in certain prosecution for rape. So prosecution for rape, we can take the sexual assault under clause A, clause B, clause C, clause D, up to G. We can say that we can take that clause, and subsections is also there. So where it says that intercourse of how this section is the presumption is that where sexual intercourse by the accused is proved, and the question is whether it was without the consent of the other person alleged to have been sexually assaulted, and such other person states in her evidence before the court that she did not consent, the court shall presume that she or he did not consent. So under that circumstance, presumption, there will be a presumption that okay, with her consent or in the absence of her consent, the rape or it has taken place and that, but the presumption will be there. So then we look towards this under section 164A. What does this 164A says? It is a code of criminal procedure provisions for medical examination of rape victim are given, where during the stage we can say that we are under the section 376A or 376B, 376D is under the investigation. It is proposed to get the victims examined by medical expert. So ನೀವು ಯಾವುದೇ ಸೆಕ್ಷನ್ ತಗೊಳ್ರಿ, 376A, B, C, D, all this so they have to undergo the investigation, and it is proposed to get the victims examined by the medical expert. Such examination shall be conducted by the registered medical practitioner. So ರೇಪ್ ಆಗಿದೆ ಅಂತ ಹೇಳಿದ ತಕ್ಷಣ ಎಲ್ಲಂದ್ರಲ್ಲೇ ಹೋಗಿ ನಾವು ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ರಿಪೋರ್ಟ್ ತಂದು ಕೊಡ್ತೀವಿ, FIR ಕೇಸ್ ಮಾಡ್ತೀವಿ ಅಂತಂತಂದ್ರೆ ಅದು ಸಾಧ್ಯ ಇಲ್ಲ. So when a person this one is that when a person amounts to, or when a person like what to say that victim has to get examined by the medical expert only, and such examination should be conducted by a registered medical practitioner. They should be registered medical practitioner with the consent of the complaint of some person complaint to give such consent on his behalf. In all the cases, the complaint should be sent to such examination without any delay. If anybody says that the rape has taken place, immediately they should be sent to the medical hospital, or they should be get this one examined by the medical practitioner, like what we say that registered medical practitioner.
they have to take the consent of that person. So, provided that if a complaint happens to be female, the medical examination shall be conducted by the female medical officer as far as the possible. So, when we say that the medical examination has to take place, then we should see that the medical examination should be conducted by the female medical officer only, and by the medical practitioner should registered medical practitioner to whom the complaint forwarded shall without delay examine the person and prepares a report specifically according to the result of his or her examination, and they have to give the following details. What they have to give the details is that the name and address of the complaint and the person by whom he or she was brought. The first thing is that when they go for the medical examination, after the medical examination, they have to register all these things. The first thing is that the registration has to take place. They have to take the name and address of the person who has brought them. That has to be kept in the mind, and the age of the complainant. What is the age of that person, and marks of injuries, if any, on the person of the complainant. So what are the marks? ಎಲ್ಲೆಲ್ಲಿ ಏನೇನು ಗಾಯಗಳಾಗಿದಾವೆ ಅವನ್ನು ಅವರು ರೆಕಾರ್ಡ್ ಮಾಡಬೇಕು. ಆಮೇಲೆ ಏಜ್ ರೆಕಾರ್ಡ್ ಮಾಡಬೇಕು. ಆಮೇಲೆ ಅವ್ರ ಹೆಸರು, ಅವ್ರ ವಿಳಾಸ, ಆಮೇಲೆ ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು, ಆಮೇಲೆ ಜನರಲ್ ಮೆಂಟಲ್ ಕಂಡೀಷನ್ಸ್ ಆಫ್ ದ ಕಂಪ್ಲೇಂಟ್ ಇದು ಅವ್ರದ್ದು ಮನಸ್ಥಿತಿ ಯಾವ ತರ ಇತ್ತು, ಏನ್ ಆರಾಮಾಗಿ ಬಂದ್ರು ಅಥವಾ ನೋವಲ್ಲಿ ಬಂದ್ರು, ದುಃಖದಲ್ಲಿ ಬಂದ್ರು, ವಾಟ್ ಇಸ್ ದ ಮೆಂಟಲ್ ಕಂಡೀಷನ್, ದಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಆಲ್ಸೋ. ದೆನ್ ಅದರ್ ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ಇನ್ ರೀಸನೇಬಲ್ ಡಿಟೇಲ್, ಅಂದ್ರೆ ಕೆಲವು ಆ ಕಡೆ ಈ ಕಡೆ ಸಾಮಾನುಗಳು ಬಿದ್ದಿರ್ತವೆ, ಅದ್ರ ಬಗ್ಗೆ ಏನಾದ್ರೂ ಎಕ್ಸ್ಪ್ಲನೇಷನ್ ಕೊಟ್ರು ಅಂತಂದ್ರೆ ಅದನ್ನು ನೋಡ್ಬೇಕು. ಆಮೇಲೆ ದ ರಿಪೋರ್ಟ್ ಶಲ್ ಸ್ಟೇಟ್ ಪ್ರಿಸೈಸ್ಲಿ ದ ರೀಸನ್ ಫಾರ್ ಕನ್ಕ್ಲೂಷನ್ ಫಾರ್ ಈಚ್ ಕನ್ಕ್ಲೂಷನ್ ಅರೈವ್ಡ್ ದಟ್, and the report shall specifically record that the consent of the complaint or some person competent to give such consent of his or her behalf to such examination has been obtained. ಯಾರ್ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾರ ಅಂತಂತಂದ್ರೆ, so they have to see that and they have to take the consent. With that consent only they have to make a report, and the exact time of the commencement and completion of the examination shall also be routed in the report, and the registered medical practitioner shall without delay, so without delay they have to record everything and forward the report to the investigation officer, who shall forward to the magistrate. Refer to the section 173 of the part of the document, and refer to the clause A of the subsection 5 of that section. And nothing in this section shall be constituted in rendering lawfully any examination without the consent of the complainant or any person competent to give such consent on his or her behalf. That all things that we have to keep in mind when they are going through the medical examinations. The procedure needs to be followed during these conditions. So, and under the section 327(2) of the Code of Criminal Procedure, there should be a camera trial for all rape victims. So, ಈ section 327(2) ಏನ್ ಹೇಳುತ್ತೆ ಅಂತಂದ್ರೆ, according to the Code of Criminal Procedure, there should be in camera trial for all rape victims. ಪ್ರತಿ ಸರಿನೂ ವಿಕ್ಟಿಮ್ನ ಕರೆಸ್ಬಿಟ್ಟು ಯಾವ ತರ ಆಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಪ್ರತಿ ಸರಿ 0 ಇಂದ ಹಿಡಿದು ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಏನೇ ಅವರು ಹೇಳ್ತಾ ಇದ್ದಾರೆ ಅಂತಂತಂದ್ರೆ ಕ್ಯಾಮ್ರಾದಲ್ಲಿ ದೇ ಹ್ಯಾವ್ ಟು ರೆಕಾರ್ಡ್ ಎವ್ರಿಥಿಂಗ್. ಕೆಲವೊಂದ್ಸತಿ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ, ಯಾವ ತರ ಹೇಳ್ತಾರೆ, ಎಲ್ಲಿ ಮುಟ್ಟಿದ್ರು, ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ನೀನೇನ್ ಮಾಡ್ತಿದ್ದಿ, ಅವೆಲ್ಲ ಕೇಳ್ತಾರಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಸ್ಟೂಪಿಡ್ ಥಿಂಗ್ಸ್. ಸೊ ವಿ ಶುಡ್ ಸೊ ಇನ್ ಆರ್ಡರ್ ಟು ಅವಾಯ್ಡ್ ಸಚ್ ಥಿಂಗ್ಸ್, ದಿಸ್ camera trial has been given place. So one thing in short, if we say in Kannada, we can say that ಹೆಣ್ಣಿಗೆ ಇಷ್ಟವಿಲ್ಲದೆ ಅವಳ ಒಪ್ಪಿಗೆ ಇಲ್ಲದೆ ಅಥವಾ ಭಯದಲ್ಲಿ ಅಥವಾ ಹಿಂಸೆಯ ಮೂಲಕ ಮೋಸದಿಂದ ಅಥವಾ ಅಮಲಿನ ಸ್ಥಿತಿಯಲ್ಲಿ ನಡೆಸಿದ ಲೈಂಗಿಕ ಸಂಬಂಧವೇ ಅತ್ಯಾಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಲಕಿ 16 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಆಕೆಯ ಒಪ್ಪಿಗೆ ಮೇಲೆ ಲೈಂಗಿಕ ಸಂಪರ್ಕ ಸಾಧಿಸಿದ್ರೆ ಅತ್ಯಾಚಾರವೆನಿಸೋದು. 15 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಬಾಲಕಿಗೆ ಆಕೆಯ ಗಂಡನ ಆಕೆ ಆಶೆ ಇಚ್ಛೆ ವಿರೋಧವಾಗಿ ಜರುಗಿದ ಸಂಭೋಗವು ಅತ್ಯಾಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈವನ್ ವಿತ್ ಹರ್ ಕನ್ಸೆಂಟ್ ಆಲ್ಸೋ, ಇಫ್ ದೀಸ್ ಥಿಂಗ್ಸ್ ಟೇಕ್ಸ್ ಪ್ಲೇಸ್, ದೆನ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ rape only. Then what are this one generally the things that we have to keep in mind is that ಸಾಮಾನ್ಯವಾಗಿ ಯಾವಾಗ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಅಂತಂತಂದ್ರೆ, ಅತ್ಯಾಚಾರಕ್ಕೊಳಗಾಗಿದ ನಂತರ ಇಮಿಡಿಯೇಟ್ಲಿ ಸ್ನಾನ ಮಾಡಬಾರ್ದು ಮತ್ತು ಬಟ್ಟೆಯನ್ನು ಬದಲಾಯಿಸ್ಕೋಬಾರ್ದು. ಆಸ್ ಇಟ್ ಈಸ್ ಅವ್ರು ಹಾಗೆ ಹೋಗ್ಬಿಟ್ಟು ಫಸ್ಟ್ ವೈದ್ಯರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿಕೊಂಡು
ನಂತರ ಹತ್ತಿರದ ಯಾವ್ದಾದ್ರು ಒಂದು ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು FIR ಅನ್ನು ದಾಖಲಿಸಬೇಕು. ಫಾರ್ ಕಂಪಲ್ಸರಿ ದೇ ಹ್ಯಾವ್ ಟು ಗಿವ್ ಎನ್ FIR, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ದೇ ಹ್ಯಾವ್ ಟು ಗೋ ಫಾರ್ ದಟ್. ದೆನ್ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವ್ರ ಅತ್ಯಾಚಾರ ಆದ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಆ ಸ್ಥಳದ ಸ್ಥಿತಿ ಹಾಗೂ ಅದು ಇರುವಂತೆ ಕಾಪಾಡ್ಕೊಳ್ತಾರೆ. ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಅದನ್ನೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡೋ ಸಲುವಾಗಿ ದೇ ಸಿ ದಟ್ ಎವ್ರಿಥಿಂಗ್ ಇಸ್ ದೇರ್ ಆನ್ ಇನ್ ಪಾರ್ ವಿತ್ ಆಲ್ ದೋಸ್ ಥಿಂಗ್ಸ್. ದೆನ್ ಮೊದಲನೇದಾಗಿ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತಂತಂದ್ರೆ, ಅತ್ಯಾಚಾರ ಪ್ರಕರಣಗಳನ್ನು ಗೌಪ್ಯವಾಗಿ ನ್ಯಾಯಾಧೀಶರ ಕೊಠಡಿಯಲ್ಲಿ ವಿಚಾರಿಸುವುದು. ಪಬ್ಲಿಕ್ ಅಲ್ಲಿ ಕೂಡಿಸ್ಕೊಂಡು ಬೇರೆ ಪ್ರಾಪರ್ಟಿ ಸಲುವಾಗಿ ಡಿಸ್ಕಷನ್ ಮಾಡಿದಂಥದ್ದು ಅಥವಾ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಡಿಸ್ಕಷನ್ ಮಾಡೋ ಹಾಗೆ ಇದನ್ನ ಡಿಸ್ಕಷನ್ ಮಾಡೋ ಹಾಗಿಲ್ಲ. ಸೊ ಅದನ್ನ ಒಂದು ರೂಮ್ ಅಲ್ಲಿ ಬಿಫೋರ್ ದ ಮೆಜಿಸ್ಟ್ರೇಟ್ ದಿಸ್ ಒನ್ ಡಿಸ್ಕಷನ್ ವಿಲ್ ಟೇಕ್ ಪ್ಲೇಸ್. ಆಮೇಲೆ ಅತ್ಯಾಚಾರಕ್ಕೆ ಒಳಗಾದಂತ ವ್ಯಕ್ತಿಯ ಹೆಸರನ್ನು ಮಾಧ್ಯಮದಲ್ಲಾಗಲಿ, ಟಿವಿಯಲ್ಲಾಗಲಿ ಅಥವಾ ಪತ್ರಿಕೆಗಳಾಗಲಿ ಪ್ರಕಟಿಸುವಂತಿಲ್ಲ. ಅಕಸ್ಮಾತ್ ಯಾರಾದರೂ ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ಳಿಕ್ಕೆ ನ್ಯೂಸ್ ಪೇಪರ್ ಅಲ್ಲೋ ಪ್ರೆಸ್ ಅಲ್ಲೋ ಅಥವಾ ಎಲ್ಲೋ ಅವರು ಬಹಿರಂಗ ಪಡಿಸಿದ್ರು ಅಂತಂತಂದ್ರೆ ಅಂತ ವ್ಯಕ್ತಿಗೆ 2 ವರ್ಷ ಜೈಲು ಆಗೇ ಆಗುತ್ತೆ ಮತ್ತು ದಂಡ ಇರುತ್ತೆ. ಆಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ಏನಾಗಿರುತ್ತೆ ಅಂತಂತಂದ್ರೆ 7 ವರ್ಷದ ಅಥವಾ ಅಜೀವ ಕಾರಾಗೃಹ ಶಿಕ್ಷೆ ಮತ್ತು ದಂಡ ಶಿಕ್ಷೆ ಆಗಿರುತ್ತೆ. ಸೊ ಕಂಪಲ್ಸರಿ 7 years ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಆಮೇಲೆ ಈಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಾರೆ, ಆಮೇಲೆ ಹೆಚ್ಚು ಪ್ರಭಾವ ಬೀರುವಂತ ವ್ಯಕ್ತಿಗಳಾಗಿರ್ತಾರೆ. ಅಕಸ್ಮಾತ್ ಅಂತ ವ್ಯಕ್ತಿಗಳು ಹೈಯರ್ ಪೊಸಿಷನ್ ಅಲ್ಲಿರುವಂತ ವ್ಯಕ್ತಿಗಳು ಯಾರಾದರೂ ರೇಪ್ ಮಾಡಿದ್ರು ಅಂತಂತಂದ್ರೆ ಅಥವಾ ಯಾರ್ಯಾರು ಅತ್ಯಾಚಾರ ಎಸಗಿದ್ರು ಅಂತಂತಂದ್ರೆ ಅವರಿಗೆ ಯಾವ ತರ ಇರುತ್ತೆ ಅಂತಂತಂದ್ರೆ ಅವರಿಗೆ ಹೆಚ್ಚಿನ ಶಿಕ್ಷೆ ಇರುತ್ತೆ. ಆಮೇಲೆ ಗರ್ಭಿಣಿ ಮಹಿಳೆ ಮೇಲೆ ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಿಕೆ ಮೇಲೆ ಮತ್ತು ಸಾಮೂಹಿಕವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವವರು ಹೆಚ್ಚಿನ ಶಿಕ್ಷೆ ಇರ್ತಾರೆ. ಸೊ ನಾರ್ಮಲಿ ವಿ ಸಿ ದಟ್ irrespective of the age, irrespective of the situation, we see that rapes are taking place. So many things are happening, not only in our Indian society, all over the world we can see that so many things are happening. So and we see that justice is normally delayed in these cases. ಆಮೇಲೆ ಅತ್ಯಾಚಾರಕ್ಕೆ ಒಳಗಾದಂತ ವ್ಯಕ್ತಿ ಒಟ್ಟಿಗೆ ನಾವು ನಾರ್ಮಲ್ ಆಗಿ ಬಿಹೇವ್ ಮಾಡ್ಬೇಕು. ಸ್ಪೆಷಲಿ ಬಹಳ ಸರಿ ಏನ್ ಮಾಡ್ತಾರೆ ಅಂತಂತಂದ್ರೆ ಮೊದ್ಲೇ ಅವರು ಹರ್ಟ್ ಆಗಿರ್ತಾರೆ ವಿಕ್ಟಿಮ್ಸ್, ಅಂಡ್ ವಿಕ್ಟಿಮ್ಸ್ ಹರ್ಟ್ ಆದವ್ರಿಗೆ ಮತ್ತೆ ಸೊಸೈಟಿದಲ್ಲಿ ದೇ ಹ್ಯಾವ್ ಟು ಫೇಸ್ ದ ಪೀಪಲ್. ನೋಡು ಇದೇ ವ್ಯಕ್ತಿಗಾಗಿದೆ ಅಂತ, ನೋಡು ಇದೇ ವ್ಯಕ್ತಿಗೆ ಮೊನ್ನೆ ಪ್ರಾಬ್ಲಮ್ ಆಗಿದ್ದು. ಸೊ ಆಲ್ ದೀಸ್ ಥಿಂಗ್ಸ್ ದೇ ಹ್ಯಾವ್ ಟು ಫೇಸ್ ಇನ್ ದ ಸೊಸೈಟಿ. ಅಂತ ಸಂಗತಿಗಳನ್ನು ನಾವು ವಿ ನೀಡ್ ಟು ಸಿ ದಟ್ ವಿ ಶುಡ್ ಕ್ರಿಯೇಟ್ ಅನ್ ಅವೇರ್ನೆಸ್ ಇನ್ ಅಂಡ್ ಅರೌಂಡ್ ಅಸ್. Then there are so many things that we need to discuss. The main thing is that the section laws that are related to this section, the main section is that 375 Indian Penal Code, which gives a description of rape. And the next thing is that sections I would like to give a brief regarding this laws that are related. 375 IPC section prakar, under 6 circumstances we can say that the rape has taken place. And along with that you have to keep in mind about 376A, then which is deleted. It is not there in our this one act. 376A is deleted. B, C and D we have seen under what circumstances. B regarding the 376B regarding the superintendent jailer and remand over other institutions, and under C medical department, and under T under what circumstances minor age people where they motivate them. And in the under section 228A where we have to, according that Indian Penal Code, we see that no person is supposed to disclose the name. And under section 114A where we say that the presumption will take place, okay, with her consent or in the absence of her consent, the prosecution for the rape has taken place. All those things will see in under section 114A. And under section 164A we see the criminal procedure. What is the code of the criminal procedure and what are the medical examinations has to take place. So that we have seen in the under section 164A. And in the under section 327(2) of the criminal code of the criminal procedure, where there should be a camera trial for all the rape victims. And the judiciary in India is burdened with a lot of work, we can say that, and therefore the judgment of the rape comes very late. I always keep telling that judgment in our Indian society takes very late, and sometimes it comes so late that either of the parties have died. Judgment in our society comes such a late that where either of the party has died. So there should be speedy trials in rape cases so that the victims get justice, as it is highly
stated that justice delayed is not justice denied. So we keep saying that justice delayed is not justice denied. So yes, every coin has two sides. In this case also there are two sides. And many a times we can see that girls are also make fake complaints just to ruin the life of a boy. Even that is also there. In order to ruin the life of a boy, the girl will be keep complaining. There will be fake complaints also. We have to see from both the sides whether the complaints are genuine or not. Normally nobody will say that ಸುಮ್ ಸುಮ್ಮನೆ ಬಂದು ನನ್ಗೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಕಂಪ್ಲೇಂಟ್ ಕೊಡೋದಿಲ್ಲ. ಎಲ್ಲೋ ಒಂದು ಎಕ್ಸೆಪ್ಷನಲ್ ಕೇಸ್ ಇರ್ಬೋದು ಸುಮ್ ಸುಮ್ಮನೆ ಬಂದು ಕೇಸ್ ಕೊಡುವಂಥದ್ದು. ಬಟ್ ಯಾವುದೇ ಒಂದು ಕೇಸ್ ಆದ್ರೂ ಕಂಪಲ್ಸರಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಲೇಬೇಕು. And normally in our laws there is a lot of sympathy has been shown towards the girl, and the accused is left with nothing. So when the complaint is made, his life is ruined irrespective of the fact and that he was proved guilty or not. So law is there for vigilant. We can say that law is there for the vigilant. So my dear students, I hope we need to be little broad minded to understand this concept. So live classally things will be different, and when we record and send it, the things will be different. There are many examples that which I wanted to give. If there would have been live classes, I would have given more examples regarding the situations and the rape cases, ಎಲ್ಲೆಲ್ಲಿ ಯಾವ cases ಆಗಿದಾವೆ ಅಂತ ಹೇಳ್ಬಿಟ್ಟು, and what are the articles that I read regarding these rape cases and all those things. I have it in my mind, but since this is viewed in a different sections, so I don't want to give all those examples of those cases. I hope you have understood. The only thing is that here, what are the laws that are related to rape, that you need to keep it in mind. And see you in the next class with many more things. Thank you and bye.